ರೈತರ ಬಗ್ಗೆ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಮತ್ತೋರ್ವ ಕಾಂಗ್ರೆಸ್ ಶಾಸಕ ರಮೇಶ್ ಬಾಬು ಬಳಿಕ ಮತ್ತೊಬ್ಬ ಎಂಎಲ್ಎ ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಕಾಂಗ್ರೆಸ್ ಶಾಸಕ. ಎಂಜಲು ಕಾಸಿಗಾಗಿ ರೈತರು ಮತ್ತು ಕೆಲ ಸಂಘಟನೆಗಳ ಹೋರಾಟ ಅನ್ನೋದಾಗಿ ಮದ್ದೂರಿನಲ್ಲಿ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ ಶಾಸಕ ಉದಯ್. ಮದ್ದೂರಿನ ನಗರಸಭೆಯಲ್ಲಿ ಈ ನಗರಸಭೆಯನ್ನ ಮೇಲ್ದರ್ಜೆಗೆ ಏರಿಕೆಗೆ ರೈತರು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಈ ಸಂದರ್ಭದಲ್ಲಿ ರೈತರು ಕೆಲ ಸಂಘಟನೆಗಳಿಂದ ಪ್ರತಿಭಟನೆಯ ವಿಚಾರಕ್ಕೆ ರಿಯಾಕ್ಷನ್ ಅನ್ನ ಕೊಟ್ಟಿದ್ರು. ಹೋರಾಟಗಾರರನ್ನ ರೋಲ್ ಕಾಲ್ ಗಿರಾಕಿಗಳು ಅಂತ ಹೇಳಿದ್ದಾರೆ ಎಂಎಲ್ಎ. ಎಂಜಲ್ ಕಾಸು ಕೊಟ್ಟು ಚೂ ಬಿಟ್ಟು ಇಂಥ ಕೆಲಸವನ್ನ ಮಾಡಿಸ್ತಾರೆ. ಕೆಲ ರೋಲ್ ಕಾಲ್ ಗಿರಾಕಿಗಳಿದ್ದಾರೆ, ಎಂಜಲ್ ಕಾಸಿಗೆ ಹೋರಾಡ್ತಾರೆ. ಸದ್ಯ ಶಾಸಕನ ಹೇಳಿಕೆಯ ವಿರುದ್ಧ ತಿರುಗು ಬಿದ್ದಿದ್ದಾರೆ ರೈತರು. ಸಂಘಟನೆಗಳು ಕೂಡ ಈಗ ಕಂಪ್ಲೀಟ್ ಗರಂ ಆಗಿದ್ದಾರೆ. ಮದ್ದೂರಿನಲ್ಲಿ ಪ್ರತಿಭಟನೆಗೆ ಕೂಡ ಮುಂದಾಗಿರುವಂಥದ್ದು. ಕಾಂಗ್ರೆಸ್ ಶಾಸಕ ಉದಯ್ ವಿರುದ್ಧ ಕೊತ ಅಂತಿದ್ದಾರೆ ರೈತರು. ರೈತರನ್ನ ಪದೇ ಪದೇ ಕೆರಳಿಸ್ತಿರುವಂತಹ ಮಂಡ್ಯ ಕಾಂಗ್ರೆಸ್ ಶಾಸಕರು ಈ ರೀತಿ ನಾವು ಮಾತಾಡೋದು ನಾವು ಬ್ರೋಕರ್ ಇಲ್ಲಿ ಕೆಲಸ ಮಾಡ್ತಾ ಇದ್ರು ಅದನ್ನ ಸಾಬೀತುಪಡಿಸಿ ಇಲ್ಲರೂ ಸಮಸ್ಯೆ ಕೇಳಬೇಕು. ಈ ರೀತಿ ನಾವು ಮಾತಾಡೋದು ನಮ್ಮ ಗ್ರಾಮವನ್ನ ನಗರಕ್ಕೆ ಸೇರಿಸುವ ವಿಷಯದಲ್ಲಿ ನಾವು ಈಗಾಗಲೇ 2-3 ಬಾರಿ ಸಭೆ ಸೇರಿ ಸರ್ವಾನುಮತದಿಂದ ಒಪ್ಪಿಗೆ ಇಲ್ಲ ಅಂತೇಳಿ ಶಾಸಕರು ಹೇಳಿದೀವಿ, ಪಂಚಾಯಿತಿಯವರಿಗೂ ಹೇಳಿದೀವಿ. ಅಭಿವೃದ್ಧಿಗೆ ವಿರೋಧ ಮಾಡೋರಿಗೆ ಏನು ಹೇಳೋಕ್ಕಾಯ್ತದೆ? ಸಹಿಸಲಾರದಿರೋರು ಇಂಥವೆಲ್ಲ ಮಾಡ್ತಾರೆ. ಅಲ್ಲಿ ಇಲ್ಲಿ ಚೂಬಿಟ್ಟು ಬೇರೆಯವ್ರನ್ನ ರೋಲ್ ಕಾಲ್ ಗಿರಾಕಿಗಳು ಇರ್ತಾರೆ. ಕೆಲವರು ಯಾವುದೋ ಸಂಘ ಸಂಸ್ಥೆ ಅವು ಹೆಸರು ಹೇಳ್ಕೊಂಡು ಹಿಂದೂ ಕಾಸಿಗೆ ನಿಂತವೆ. ಇಲ್ಲ ನಾವೆಲ್ಲ ಭಾಳ ನಿಮಗೂ ಎಲ್ಲ ಗೊತ್ತಿರ್ತವೆ. ಇಂಥವ್ರು ಬಂದು ಮುಂಚೂಣಿಯಲ್ಲಿಗೆ ಅವ್ರಿಗೆ ಏನೋ ಒಂದು ಅವತ್ತಿನ ಉದ್ಯೋಗ ಬೇಕು, ಯಾರೋ ಪ್ರಸಾದ ಕೊಟ್ಟಿರ್ತಾರೆ, ಅದನ್ನು ತಗೊಂಡು ಇಂಥವೆಲ್ಲ ಮಾಡ್ತಿರ್ತಾರೆ. ಯಾರಾದರೂ ಅಭಿವೃದ್ಧಿ ಕಾರ್ಯ ಆಗೋದು ಬೇಡ ಅಂತಾರ ಸಾರ್ವಜನಿಕರು ಹೇಳಿದ್ರೆ ಹೇಳಿ, ಯಾರೋ ಕೆಲ್ಸಕ್ಕೆ ಬಾರ್ದು 4 ಜನ ಹೇಳ್ಬಿಟ್ರೆ ಅದನ್ನು ನಾವು ಏನು ಮಾಡೋದು ಸರ್? ಈಗ ಅದೇನೋ ನಗರಸಭೆಯಿಂದ ಕೈ ಬಿಡಲಿಲ್ಲ ಅಂತಂದ್ರೆ ಮಾಡ್ತಾರೆ ಪರ್ಯಾಯ ವ್ಯವಸ್ಥೆ ಏನು ಮಾಡ್ತಾರೆ ಯಾರು? ಈಗ ಇವ್ರು ಪಾಪ ಎಮ್ನಳ್ಳಿಯವರು ನಮ್ಮನ್ನು ಸೇರಿಸ್ಕೊಳ್ಳಿ, ಹುಡುಗನಹಳ್ಳಿಯವ್ರು ಸೇರಿಸ್ಕೊಳ್ಳಿ ಅಂತವ್ರೆ, ಆ ಕಡೆ ತೈಲೂರು ನಮ್ಮನ್ನು ಸೇರಿಸ್ಕೊಳ್ಳಿ ಅಂತವ್ರೆ, ಚನ್ನಸಂದ್ರದವ್ರು ಸೇರಿಸ್ಕೊಳ್ಳಿ ಅಂತವ್ರೆ, ಮರಕಾರದೊಡ್ಡಿ ಮತ್ತು ಕುಣಕೆರೆ ಇವರೆಲ್ಲ ನಮ್ಮನ್ನು ಸೇರಿಸ್ಕೊಳ್ಳಿ ಅಂತವ್ರೆ. ಸೇರಿಸ್ಕೊಳ್ಳೋಕ್ಕೆ ನಮಗೆ ತೊಂದರೆ ಇಲ್ಲ, ಸೇರಿಸ್ಕೊತೀವಿ. ಏನು ಸುತ್ತಮುತ್ತ 4 ಪಂಚಾಯತಿ ವ್ಯಾಪ್ತಿಯಲ್ಲಿ ಆಯ್ಕೆ ಮಾಡಿದ ಹೋಗಿ ಅಭಿವೃದ್ಧಿ ಮಾಡ್ಕೊಂಡು ಹೋಗುವ ಅಂತ ನೋಡಿ. ಸದ್ಯ ಕೇಳಿಸ್ಕೊಂಡ್ರಲ್ಲ ಮದ್ದೂರು ಶಾಸಕ ಕದಲೂರು ಉದಯ್ ಅವರ ಮಾತು. ಒಂದು ಕಡೆ ಕೆಲ ಸಂಘಟನೆಗಳಿಂದ ರೈತರಿಂದ ಪ್ರತಿಭಟನೆ ಆಗ್ತಿತ್ತು ಮೇಲ್ದರ್ಜೆಗೆ ಏರಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿರುವಂಥ ಶಾಸಕರು ನಾಲಿಗೆ ಹರಿಬಿಟ್ಟಿದ್ದಾರೆ. ಅಂದರೆ ಒಂದು ಜನರಲೈಸ್ಡ್ ಸ್ಟೇಟ್ಮೆಂಟ್ ಅನ್ನು ನೀಡಿದ್ದಾರೆ. ಆ ಮೂಲಕವಾಗಿ ಈಗ ಎಡವಟ್ಟು ಮಾಡ್ಕೊಂಡಿರೋದು. ಹೋರಾಟಗಾರರನ್ನ ರೋಲ್ ಕಾಲ್ ಗಿರಾಕಿಗಳು ಅನ್ನೋದಾಗಿ ಹೇಳಿದ್ರು. ಎಂಜಲ್ ಕಾಸನ್ನ ಕೊಟ್ಟು ಚೂ ಬಿಟ್ಟು ಕೆಲಸ ಮಾಡಿಸ್ತಾರೆ, ಆ ದುಡ್ಡುಗೋಸ್ಕರ ಎಂಜಲ್ ಕಾಸಿಗೋಸ್ಕರ ಈ ರೀತಿಯಾಗಿ ಮಾಡ್ತಾರೆ ಅನ್ನೋದಾಗಿ ಸ್ವತಃ ಕದಲೂರು ಉದಯ್ ಎಂಎಲ್ಎ ಶಾಸಕರ ಬಾಯಲ್ಲಿ ಇಂಥ ಮಾತು ಬಂದಿದೆ. ಹಾಗಾಗಿ ಸದ್ಯ ರೈತರು ಸಂಘ ಪರಿವಾರದ ಕೆಲ ಸಂಘಟನೆಯ ಪ್ರತಿಭಟನಾಕಾರರು ಈಗ ಗರಂ ಆಗಿರೋದು. ಯಾಕಿಂಥ ಮಾತುಗಳು ಬರುತ್ತೆ? ಸಮಸ್ಯೆಗಳಿದೆ, ಕೆಲ ವಿಚಾರಕ್ಕೋಸ್ಕರ ಅಲ್ಲಿ ಧ್ವನಿಯನ್ನು ಎತ್ತಿರ್ತಾರೆ, ವಿರೋಧವನ್ನು ಮಾಡಿರ್ತಾರೆ. ಬಟ್ ಆ ಸಂದರ್ಭದಲ್ಲಿ ಶಾಸಕರ ಹೇಳಿಕೆಗೆ ಈಗ ತಿರುಗು ಬಿದ್ದಿದ್ದಾರೆ. ಅಂದರೆ ಅವ್ರು ಹೇಳಿದ್ದು ಹಾಗೆ ಇತ್ತು, ಕೆಲ ಸಂಘಟನೆಗಳಿಂದ ಪ್ರತಿಭಟನೆ ಮಾಡ್ತಾರೆ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂಜಲ್ ಗಿರಾಕಿಗಳು, ರೋಲ್ ಕಾಲ್ ಗಿರಾಕಿಗಳು ಅನ್ನುವಂಥ ಮಾತುಗಳನ್ನು ಶಾಸಕರು ಹೇಳಿರೋದು. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಶಾಸಕರು ಮತ್ತೆ ನಾಲಿಗೆಯನ್ನು ಹರಿಬಿಡ್ತಿದ್ದಾರೆ, ಇಂಥ ಮಾತುಗಳನ್ನು ಆಡ್ತಿದ್ದಾರೆ ಎನ್ನುವಂಥ ವಿಚಾರ ಈಗ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದೆ. ಈ ನಿಟ್ಟಿನಲ್ಲಿ ಪ್ರತಿಭಟನೆ ಮಾಡಿರುವಂತಹ ರೈತರು ಮತ್ತು ಸಂಘಟನೆಯ ವಿಚಾರವಾಗಿ ರಿಯಾಕ್ಟ್ ಮಾಡೋ ಸಂದರ್ಭದಲ್ಲಿ ಮದ್ದೂರಿನ ಶಾಸಕರು ಹೇಳಿರೋ ಮಾತಿದು. ರೋಲ್ ಕಾಲ್ ಗಿರಾಕಿಗಳು ಎಂಜಲ್ ಕಾಸು ಕೊಟ್ಟು ಚೂ ಬಿಡ್ತಾರೆ, ಏನು ಬೇಕಾದರೂ ಕೆಲಸ ಮಾಡ್ತಾರೆ. ಹಾಗಾದ್ರೆ ಯಾರು ವಿಚಾರವಾಗಿ ಹೇಳಿದ್ರು? ಅಲ್ಲಿ ಪ್ರಶ್ನೆ ಮಾಡಿರುವಂತಹ ಸಂಘಟನೆಗಳ ತಪ್ಪ? ಪ್ರಶ್ನೆ ಮಾಡಿದ್ರೆ ಅವ್ರು ರೋಲ್ ಕಾಲ್ ಗಿರಾಕಿಗಳು ಆಗ್ತಾರ? ಇದಕ್ಕೆ ಶಾಸಕರು ಉತ್ತರ ಕೊಡಬೇಕು. ಇಂತಹ ಜನರಲೈಸ್ ಸ್ಟೇಟ್ಮೆಂಟ್ ಕೊಡೋ ವಿಚಾರವಾಗಿ ರೈತರಿಗೆ ಅವ್ರದ್ದೇ ಆದಂಥ ಸಮಸ್ಯೆ ಇರುತ್ತೆ, ಆ ವಿಚಾರವಾಗಿ ಧ್ವನಿ ಎತ್ತಿರ್ತಾರೆ. ಕೆಲ ಸಂಘ ಸಂಸ್ಥೆಗಳು ಕೂಡ ಆ ವಿಚಾರವಾಗಿ ಧ್ವನಿ ಎತ್ತುತ್ತಾರೆ.
ಆ ಕೆಲಸ ಸರಿನೋ ತಪ್ಪು, ಉನ್ನತ ಸ್ಥಾನದಲ್ಲಿರುವಂಥ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವರು ಜನಪ್ರತಿನಿಧಿಗಳಾಗಿರುವಂಥ ಶಾಸಕರು ಆ ಸಮಸ್ಯೆನ ಆಲಿಸಬೇಕು, ಅಥವಾ ಅದು ಏನು ಪರ್ಯಾಯ ವ್ಯವಸ್ಥೆಗಳು ಬೇಕದು ಮಾಡಬೇಕು. ಬಟ್ ಅದನ್ನು ಬಿಟ್ಟು ವಿವಾದಾತ್ಮಕ ಹೇಳಿಕೆಯನ್ನು ನೀಡೋದರ ಮೂಲಕವಾಗಿ ಮತ್ತೆ ಅವರೇ ಇನ್ನಷ್ಟು ಪರಿಸ್ಥಿತಿಯನ್ನು ಬಿಗಡಾಯಿಸೋದಕ್ಕೆ ಕಾರಣ ಆಗಿಬಿಡ್ತಾರೆ. ಅದೇ ರೀತಿ ಆಗಿದೆ. ಯಾಕಂದರೆ ಹಂಗೆ ಮಾತಾಡಿಬಿಟ್ಟಿದ್ದಾರೆ. ಹಾಗಾದರೆ ಯಾರಿಗೆ ಅವರು ಎಕ್ಸಾಕ್ಟಾಗಿ ಹೇಳಿದ್ಯಾರು? ಧ್ವನಿ ಎತ್ತಿರುವಂಥ ಪ್ರತಿಭಟನಾಕಾರರಿಗ, ಅಥವಾ ತಮ್ಮ ಸಮಸ್ಯೆಯನ್ನು ಕೇಳ್ಕೊಂಡಿರುವಂಥವರು ರೈತರ ಬಗ್ಗೆ ಮಾತನಾಡಿದ್ರಾ? ಹಾಗಾದರೆ ಯಾರು ಎಂಜಲ್ ಗಿರಾಕಿಗಳು ಯಾರು? ಹೋರಾಟಗಾರರನ್ನ ರೋಲ್ ಕಾಲ್ ಗಿರಾಕಿಗಳಂತಂದ್ರೆ ಯಾರಿಗೆ ಹೇಳಿರೋದು? ಅಲ್ಲೇ ಇರುವಂಥ ಅವರದ್ದೇ ಊರಿನ ಅವರದ್ದೇ ಕ್ಷೇತ್ರದ ಜನಪ್ರತಿನಿಧಿಗಾಗಿರುವಂಥ ಅವರು ಅಲ್ಲಿರುವಂಥ ಸಂಘ ಸಂಸ್ಥೆಗಳಿಗೆ ಮಾತಾಡಿಬಿಟ್ರ? ಸದ್ಯ ಈಗ ಎಲ್ಲರ ಕೆಂಗಣಿ ಗುರಿಯಾಗಿದ್ದಾರೆ, ಕೊತ ಅಂತಿದ್ದಾರೆ ಅಲ್ಲಿರುವಂಥ ಜನರು.